ಹಾಯ್ ಯಶು, ಇವತ್ತು ನಾನು ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗ್ತಾ ಇದ್ದೀನಿ. ಬಟ್ ನನಗಿಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಂಗೆ ಹೆಲ್ಪ್ ಮಾಡ್ತೀಯಾ? ಸರಿ ಕೋಮಲ, ನೀನು ಲಾಗಿನ್ ಆಗ್ತಿದ್ಯಲ್ವಾ? ನೋಡು, ನೀನು ಲಾಗಿನ್ ಆದ ತಕ್ಷಣ ಈ ರೀತಿ ತೋರಿಸುತ್ತೆ. ಡಿಫಾಲ್ಟ್ ಸೆಟಪ್ ಮೇಲೆ ತೋರಿಸುತ್ತೆ. ನೀನು ಡಿಫಾಲ್ಟ್ ಸೆಟಪ್ಪಲ್ಲಿ LPS, HPS, ಹೈಸ್ಕೂಲ್ ಮತ್ತು KPS ಅಂತ ಕೇಳುತ್ತೆ. ನಿಮ್ಮದು ಯಾವ ಸ್ಕೂಲ್ ಅಂತ ಹೇಳ್ತೀಯಾ? ನಂದು ಯಶು LPS ಅಂತ. LPS ಮೇಲೆ ಕ್ಲಿಕ್ ಮಾಡು. ನೋಡು, ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕ್ಲಾಸ್ ಸ್ಟ್ರೆಂತ್ ಅಂತ ತೋರಿಸುತ್ತೆ. ಅದರಲ್ಲಿ ಫ್ರಮ್ ಡೇಟ್ ಅಂತ ಇದೆಯಲ್ಲ, ಅಲ್ಲಿ ಫೈನಾನ್ಷಿಯಲ್ ಇಯರ್ ಅಂದರೆ April 1 ಅಂತ, ಅಕಾಡೆಮಿಕ್ ಇಯರ್ ಅಂದರೆ ನಿನ್ನ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಯಿತು ಆ ಡೇಟ್ನ ಕೊಡಬೇಕು. ನೀನು ಯಾವುದನ್ನ ಕೊಡ್ತಿದ್ಯಾ? ನಾನು ಅಕಾಡೆಮಿಕ್ ಇಯರ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಯಶು. ಹಾಗಾದರೆ ನೀನು ಸ್ಕೂಲ್ ಸ್ಟಾರ್ಟ್ ಆಗಿದ್ದ ಡೇಟ್ ಕೊಡಬೇಕು. ನೋಡಿ, ಇಲ್ಲಿ ಕ್ಯಾಲೆಂಡರ್ ರೀತಿ ಕಾಣಿಸ್ತೀವಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಕೂಲ್ ಯಾವತ್ತು ಶುರುವಾಯಿತು? May 29 ಯಶು. ಹಾಗಾದರೆ ಇಲ್ಲಿ ನೋಡು, ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡು, May 29 ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಕ್ಲಾಸ್ ಸ್ಟ್ರೆಂತ್ನ ನೀನು ಹೇಳ್ಕೊಂಡು ಹೋಗ್ಬೇಕು. 1 to 5 ಇರೋದ್ರಿಂದ 1ನೇ ಕ್ಲಾಸಲ್ಲಿ ಎಷ್ಟು ಜನ, 2ನೇ ಕ್ಲಾಸಲ್ಲಿ ಎಷ್ಟು ಜನ ಅಂತ ಹೇಳ್ಬೇಕು. ನೀನೀಗ ಹೇಳ್ತೀಯ ಸ್ಟ್ರೆಂತ್ನ, ನಾನು ಆ್ಯಡ್ ಮಾಡ್ತೀನಿ. ಓಕೆ ಯಶು, 1ನೇ ಕ್ಲಾಸಲ್ಲಿ 25 ಜನ ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ. ನೆಕ್ಸ್ಟು 2ನೇ ಕ್ಲಾಸಲ್ಲಿ 23, ನೆಕ್ಸ್ಟು 22, ನೆಕ್ಸ್ಟು 24, ನೆಕ್ಸ್ಟು 25. ನೆಕ್ಸ್ಟ್ ಇದಾದಮೇಲೆ ಐಟಮ್ ಕ್ವಾಂಟಿಟಿ ಫ್ರಮ್ ಡೇಟ್ ಅಂತ ಇದೆಯಲ್ಲ, ಅದಕ್ಕೂ ಅಷ್ಟೇ ನೀನು ಸ್ಕೂಲ್ ಸ್ಟಾರ್ಟ್ ಆಗಿದ್ದ ಡೇಟ್ ಕೊಡಬೇಕು. ನೋಡಿ, ಕ್ಯಾಲೆಂಡರ್ ರೀತಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ May 29 ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ಇಲ್ಲಿ CG ಫ್ರಮ್ ಡೇಟ್ ಅಂತ ಇದೆಯಲ್ಲ, ಅದಕ್ಕೂ ಅಷ್ಟೇ ನೀನು ಸ್ಕೂಲ್ ಸ್ಟಾರ್ಟ್ ಆಗಿದ್ದ ಡೇಟ್ನ ಕೊಡ್ಕೋಬೇಕು. ಅದಾದಮೇಲೆ ಇಲ್ಲಿ ಕಾಣಿಸ್ತಿದೆಯಲ್ಲ ಬ್ಲೂ ಕಲರಲ್ಲಿ ಸೇವ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡು. ನೋಡು, ನೀನು ಹಿಂಗೆ ಸೇವ್ ಕೊಟ್ಟ ತಕ್ಷಣ ಆಟೋಮೆಟಿಕ್ಕಾಗಿ ಇನ್ನು ಸ್ಟಾಕ್ ಕೇಳುತ್ತೆ ಆ್ಯಡ್ ಮಾಡಿ ಅಂತ. ನೋಡು, ಇಲ್ಲಿ ಆ್ಯಡಿಂಗ್ ಸ್ಟಾಕ್ ಅಂತ ಇದೆ. ಅದೇ ರೀತಿ ಫ್ರಮ್ ಡೇಟ್ ಅಂತ ಇದೆಯಲ್ಲ, ಅಲ್ಲಿಗೂ ಅಷ್ಟೇ ನೀನು ಸ್ಕೂಲ್ ಸ್ಟಾರ್ಟ್ ಆಗಿದ್ದ ಡೇಟ್ನ ಕೊಡಬೇಕು. ಅದಾದಮೇಲೆ ನೋಡಿ, ಇಲ್ಲಿ ಎಲ್ಲ 1 to 5 ಅಂತ ಇದೆ ನಿಮ್ಮದು. ನೋಡಿ, ಇಲ್ಲಿ ಐಟಮ್ಸ್ಗಳ ನೇಮ್ ತೋರಿಸುತ್ತೆ. ಅದೇ ರೀತಿ ಕ್ವಾಂಟಿಟಿ ಅಂತ ಇದೆ. ನೋಡಿ, ಇಲ್ಲಿ KG ಎಷ್ಟೆಷ್ಟು KG ಇದೆ ಅಂತ ಐಟಮ್ಗಳು ಹೇಳು, ನಾನು ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ರೈಸ್ ಯಶು 300 kg ಇತ್ತು. ದಾಲು 45 kg ಇತ್ತು. ಆಯಲ್ 50 kg ಇದೆ. ವೀಟ್ 45 kg. ಮಿಲ್ಕ್ ಪೌಡರ್ 40 kg. ರಾಗಿ ಮಾಲ್ಟ್ 25 kg ಇತ್ತು. ಇದೆಲ್ಲ ಆ್ಯಡ್ ಮಾಡಾದ್ಮೇಲೆ ಇಲ್ಲಿ ಸೇವ್ ಅಂತ ಕಾಣಿಸ್ತೀಯ ಬ್ಲೂ ಕಲರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡು. ನೋಡು, ಡಿಫಾಲ್ಟ್ ಸೆಟಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡು. ನೋಡಿ, ಇದಾದಮೇಲೆ ಆಟೋಮೆಟಿಕ್ಕಾಗಿ ನೋಡು, ಇಲ್ಲಿ ಆ್ಯಡ್ ಅಟೆಂಡೆನ್ಸ್ ಅಂತ ಕೇಳ್ತಿದೆ. ನೀನು ಆ್ಯಡ್ ಅಟೆಂಡೆನ್ಸ್ನ ಆಟೋಮೆಟಿಕ್ಕಾಗಿ ತೋರಿಸ್ತಾ ಇರೋದ್ರೆ ನೀನು ಅಟೆಂಡೆನ್ಸ್ ಹಾಕಬೇಕು. ನೋಡಿ, ಈಗ ಅಟೆಂಡೆನ್ಸಲ್ಲಿ ನೀನು ಡೇಟ್ ಕೇಳ್ತಿದೆ ಅಲ್ವಾ? May 29 ಕೊಡ್ತೀನಿ ಯಶು ನಾನು. ಸರಿ, ನೀನು ಸ್ಕೂಲ್ ಸ್ಟಾರ್ಟ್ ಆಗಿದ್ದು May 29 ಅಂತ ಹೇಳಿದ್ರೆ ನಾನು May 29 ಅಟೆಂಡೆನ್ಸ್ ಹಾಕೋದು ತೋರಿಸ್ತೀನಿ. ನೋಡಿ, ಇಲ್ಲಿ ಕ್ಯಾಲೆಂಡರ್ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನೋಡು, May 29 ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನೋಡಿ, ಇಲ್ಲಿ May ಅಲ್ಲಿ ನಿನಗೆ ಎಷ್ಟೆಷ್ಟು ಜನ ಮಕ್ಕಳಿದ್ರು ಸ್ಟ್ರೆಂತು ಅಂತ ಸ್ವಲ್ಪ ಹೇಳ್ತೀಯಾ? ನೋಡು, ಆವಾಗ ಇವಾಗಿನ ಪ್ರೆಸೆಂಟ್ ನೀನು ಕೊಟ್ಟಿದ್ರೆ ನೆಕ್ಸ್ಟ್ ಆವಾಗ ಸ್ವಲ್ಪ ಜನ ಮಕ್ಕಳು ಇದ್ರು TC ಈಗ ಆ್ಯಡ್ ಆಗಿರುತ್ತಲ್ಲ, ಆಗ ಕೇಳ್ತಾರದು. ಓಕೆ ಯಶು, ಇವತ್ತು 3ನೇ ಕ್ಲಾಸಲ್ಲಿ ಒಂದು ಮಗು ಆಬ್ಸೆಂಟ್ ಆಗಿದೆ. 21 ಅಂತ ಒಂದೇ ಅಪ್ಡೇಟ್ ಮಾಡಬೇಕಿತ್ತು. ಸೊ 21 ಜನ ಮಕ್ಕಳು ಬಂದಿರೋದು, ಅಂದರೆ May 29ನೇ ತಾರೀಕು. May 29 3ನೇ ಕ್ಲಾಸಲ್ಲಿ 21 ಜನ. ಹಾಗಾದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡು, May 29 3ನೇ ಕ್ಲಾಸಲ್ಲಿ 21 ಜನ ಕೊಟ್ಟಿದ್ದೀನಿ. ಅದೇ ರೀತಿ ಯಾವುದಾದ್ರೂ ಕ್ಲಾಸಲ್ಲಿ ಎಷ್ಟು ಜನ ಮಕ್ಕಳು ಏನಾದ್ರು ಚೇಂಜಸ್ ಮಾಡಬೇಕಾ? ಇಲ್ಲ ಯಶು, ಎಲ್ಲ ಬಂದಿದ್ದಾರೆ. ಸರಿ ಕೋಮಲ, ಈ ರೀತಿ ಚೇಂಜ್ ಮಾಡಿಕೊಂಡು ನೋಡು, ಅದ್ರ ಪಕ್ಕ ಇಲ್ಲಿ SNF ಅಂತ ಕಾಣಿಸ್ತಿದೆಯಲ್ಲಿ ಫ್ರಮ್ ಅಂತ ಇದೆಯಲ್ಲ, ಅಲ್ಲಿ APF ಮತ್ತು ಗೌರ್ಮೆಂಟ್ ಅಂತ ಕೇಳುತ್ತೆ. ನಿಮಗೆ APF ಅಥವಾ ಗೌರ್ಮೆಂಟಿಂದನ May 29 ತಾರೀಕು ನಿಮ್ಗೆ ಸಪ್ಲೈ ಆಗಿದ್ದು? APF ಇಂದ ಯಶು. ಹಂಗಾದರೆ APF ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡು. ಈಗ ಈ ಥರ ಬ್ಲೂ ಟಿಕ್ಕಲ್ಲಿ ಬರಬೇಕು. ಅದಾದಮೇಲೆ ಇಲ್ಲಿ ಎಗ್ ಈಟರ್ಸ್ ಅಂತ ಇದೆಯಲ್ಲ, ಮೊಟ್ಟೆ ಎಷ್ಟು ಜನ ತಿಂದರು ಅಂತ ನೀನು ಹೇಳಬೇಕು. ಓಕೆ ಯಶು, 15 ಜನ ಮೊಟ್ಟೆ ತಿಂದಿದ್ದಾರೆ. ಚಿಕ್ಕಿ 5 ಜನ ತಿಂದಿದ್ದಾರೆ. ಬನಾನಾ 5 ಜನ ತಿಂದಿದ್ದಾರೆ. ನೆಕ್ಸ್ಟ್ ಅದನ್ನೆಲ್ಲ ಟೈಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡು, ಟೋಟಲ್ಲು ಸಹ ನಿನಗೆ ತೋರಿಸುತ್ತೆ. ಅದಾದಮೇಲೆ May 29ನೇ ತಾರೀಕು ಅಂದರೆ ನೀನು ಇವತ್ತು ನೀನು ಹಾಲು ಕೊಟ್ಟಿದ್ರೆ ಇದು ಬ್ಲೂ ಕಲರ್ ಟಿಕ್ಕಲ್ಲೇ ಇರಲಿ. ಇಲ್ಲಾಂದರೆ ಸಪೋಸ್ ನೀನು ಹಾಲು ಕೊಟ್ಟಿಲ್ಲ, ಅಲ್ಲಿ ಸ್ಕೂಲಲ್ಲಿ ಹಾಲು ಕೊಟ್ಟಿಲ್ಲ ಅಂದರೆ ಈ ಬ್ಲೂ ಕಲರ್ ಟಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಅದು ಸೆಟ್ಟಿಂಗ್ ಆಫ್ ಆಗುತ್ತೆ. ಅದೇ ರೀತಿ ನೀನು May 29ನೇ ತಾರೀಕು ನಿಮ್ಮ ಸ್ಕೂಲಲ್ಲಿ ಹಾಲು ಕೊಟ್ರಾ? ಹೌದು ಯಶು, ಹಾಲು ಕೊಟ್ಟಿದ್ದೀನಿ ನಾನು ಅವತ್ತು. ಹಾಗಾದರೆ ಇಲ್ಲಿ ಐತಲ್ಲ ಆ ಟಿಕ್, ಬ್ಲೂ ಕಲರ್ ಟಿಕ್ ಬರೋ ಥರ ನಿನ್ನ ಆಪ್ಷನ್ ಕಾಣಂಗೆ ಮಾಡು. ಅದರಲ್ಲಿ ಮಿಲ್ಕ್ ಅಥವಾ ರಾಗಿ ಮಾಲ್ಟ್ ಕೊಟ್ರೆ May 29
29ನೇ ತಾರೀಕು? ಮಿಲ್ಕೆ ಕೊಟ್ಟಿರೋದು ಯಶು. ಹಾಗಾದರೆ ಇಲ್ಲಿ ಮಿಲ್ಕ್ ಅಂತಲೇ ಇರಲಿ. ಸಪೋಸ್ ನೀನು ರಾಗಿ ಮಾಲ್ಟ್ ಕೊಟ್ಟಿದ್ರೆ ಇಲ್ಲಿ ಮಿಲ್ಕ್ ಇಲ್ಲಿ ಆರೋ ಮಾರ್ಕ್ ಕಾಣಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರಾಗಿ ಮಾಲ್ಟ್ ಆಪ್ಷನ್ ಇದೆ, ರಾಗಿ ಮಾಲ್ಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಮೀಲ್ಸ್ ಅಂತ ಇದೆ. ಮೀಲ್ಸ್ ಅಂದರೆ ಊಟ ಅಂತ. ನೆಕ್ಸ್ಟ್ ಊಟದಲ್ಲಿ ನೋಡಿ ಇಲ್ಲಿ ಫುಡ್ ಮೆನು ಕೆಳಗಡೆ ರೈಸ್ ಸಾಂಬಾರು ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೈಸ್ ಸಾಂಬಾರು, ಪಲಾವು, ಉಪ್ಪಿಟ್ಟು ಅಂತ ಇದೆ. ನೋಡಿ ಇದೇ ರೀತಿ ನೀನು ಯಾವುದು ಅವತ್ತು ಊಟ ಕೊಟ್ಟೆ ಮೇ 29 ಅಂತ ನೀನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಉಪ್ಪಿಟ್ಟು ಕೊಟ್ಟಿದ್ದೀನಿ ಅವತ್ತು. ಹಾಗಾದರೆ ಉಪ್ಪಿಟ್ಟು ಮೇಲೆ ಕ್ಲಿಕ್ ಮಾಡು. ನೆಕ್ಸ್ಟ್ ಇದಾದಮೇಲೆ ನೋಡು ಎಷ್ಟು ಜನ ಟೋಟಲ್ ಊಟ ಮಾಡಿದ್ರೆ ಎಲ್ಲ ಇರುತ್ತೆ. ಇಲ್ಲಿ ಬ್ಲೂ ಕಲರಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡು. ನೋಡು ಕ್ಲಿಕ್ ಮಾಡಿದ ತಕ್ಷಣ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ. ನೋಡಿ ಇದೇ ರೀತಿ ನೀನು ಡೈಲಿ ಅಟೆಂಡೆನ್ಸ್ ಹಾಕೋದು. ಇಲ್ಲಿ ಓಕೆ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡು. ಓಕೆ ಯಶು, ನಾನು ಮತ್ತೆ ಅಟೆಂಡೆನ್ಸ್ ಹಾಕಬೇಕು ಅಂದರೆ ಆ್ಯಡ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ಇದೇ ಪ್ರೊಸೆಸಲ್ಲಿ ಮಾಡಬೇಕಾ? ಮತ್ತೆ ಇನ್ನೊಂದು ಹಾಕ್ಬೇಕಂದ್ರೆ ನೀನು ಇಲ್ಲಿ ಆ್ಯಡ್ ಅಟೆಂಡೆನ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಟೆಂಡೆನ್ಸ್ ಡೇಟ್ ಅಂತ ಇದೆಯಲ್ಲ ನೋಡಿ, ಈಗ ಮೇ 29 ಹಾಕಿದ್ವಿ, ಇವಾಗ ಮೇ 30 ಹಾಕಿ ತೋರಿಸ್ತೀನಿ. ನೋಡು ಮೇ 30 ಕ್ಲಿಕ್ ಮಾಡಿ. ಅವತ್ತು ಅಷ್ಟೇ ಮೇ 30ರಲ್ಲಿ ಯಾವ್ದಾದ್ರು ಅಬ್ಸೆಂಟ್ ಆಗಿದ್ರಾ? ಹೌದು ಯಶು, 1ನೇ ಕ್ಲಾಸಲ್ಲಿ ಬರೀ 23 ಜನ ಮಕ್ಕಳು ಬಂದಿದ್ರು. ಹಾಗಾದರೆ 1ನೇ ಕ್ಲಾಸ್ ಕೆಳಗೆ ಪಕ್ಕ ಕ್ಲಿಕ್ ಮಾಡಿ 23 ಅಂದರೆ 23 ಟೈಪ್ ಮಾಡ್ಕೊ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನೋಡು SNF ಅಂತ ಇದೆ, APF ಅಥವಾ ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಗೌರ್ಮೆಂಟ್ ಸೆಲೆಕ್ಟ್ ಮಾಡ್ಕೋತೀನಿ. ಅದೇ ರೀತಿ ಚಿಕ್ಕಿ ಎಷ್ಟು ಜನ ತಿಂದರು, ಬನಾನಾ ಎಷ್ಟು ತಿಂದರು, ಅದೇ ರೀತಿ ಎಗ್ ಎಷ್ಟು ಜನ ತಿಂದರು ಅಂತ ನೀನು ಟೈಪ್ ಮಾಡು. ಓಕೆ ಯಶು. ನೆಕ್ಸ್ಟು ನೋಡಿ ಹಿಂಗೆ ನೀನು ಟೈಪ್ ಮಾಡಿದ ತಕ್ಷಣ ಇಲ್ಲಿ ಟೋಟಲು ಸಹ ತೋರಿಸುತ್ತೆ. ಅವತ್ತು ನೀವು ಹಾಲು ಕೊಟ್ಟರೆ ಇಲ್ವಾ ಮೇ 30ನೇ ತಾರೀಕು ಹಾಲು ಕೊಟ್ಟಿದ್ರೆ ಟಿಕ್ ಇರಲಿಲ್ಲ ಅಂದರೆ ಬೇಡ, ಆಫ್ ಮಾಡ್ಕೊ. ಓಕೆ ಯಶು, ನಾನು ಅವತ್ತು ಹಾಲು ಕೊಟ್ಟಿಲ್ಲ, ಸೊ ಆಫ್ ಮಾಡ್ತೀನಿ. ಹಾಗಾದರೆ ಇಲ್ಲಿ ಮಿಲ್ಕ್ ಪಕ್ಕ ಬ್ಲೂ ಕಲರ್ ಟಿಕ್ ಇದೆಯಲ್ಲ ಅದನ್ನು ಆಫ್ ಮಾಡ್ಕೊ. ಅದಾದಮೇಲೆ ಮೀಲ್ಸ್ ಊಟ ಅವತ್ತು ಏನು ಊಟ ಮಾಡಿಸಿದ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೊ. ನಾನು ರೈಸ್ ಸಾಂಬಾರು ಕೊಟ್ಟಿದ್ದೆ. ಹಾಗಾದ್ರೆ ರೈಸ್ ಸಾಂಬಾರಲ್ಲೇ ಇರಲಿ, ಟೋಟಲು ಸಹ ತೋರಿಸಿದೆ. ಇಲ್ಲಿ ಸಬ್ಮಿಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡು. ಓಕೆ ಯಶು. ನೋಡುವ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡು. ಇದೇ ರೀತಿ ನೀನು ಡೈಲಿ ಅಟೆಂಡೆನ್ಸ್ನ ಹಾಕೋ. ಇಷ್ಟೇ ನೋಡು, ಯೂಸ್ ಮಾಡೋದು ತುಂಬ ಈಸಿ ಇದೆ. ಥ್ಯಾಂಕ್ ಯು ಯಶು, ನಂಗೆ ಹೇಳ್ಕೊಟ್ಟಿದ್ದಕ್ಕೆ. ಯು ಮೋಸ್ಟ್ ವೆಲ್ಕಮ್ ಕೋಮಲ.